ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಒಂದು ನನಗೆ ತಿಳಿದಿರೋ ಮಾಹಿತಿಯನ್ನು ಹೇಳ್ತೀನಿ. ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಮೊದಲೇದು ಬರ್ತಾ ಇದೆ ಡ್ರಾಯಿಂಗ್ಸ್. ಒಂದು ಒಳ್ಳೆ ಆರ್ಕಿಟೆಕ್ಟ್ನ ನೋಡಿಕೊಂಡು ಡ್ರಾಯಿಂಗ್ ಮಾಡಬೇಕು. ನಿಮಗೆ ಯಾವ ಥರ ಬೇಕು ಸ್ಕೆಚ್ ರೆಡಿ ಮಾಡಿಸ್ಕೊಂಡು ಅದಕ್ಕೆ ಸ್ಟ್ರಕ್ಚರ್ ಮಾಡಿಕೊಂಡು ಎಲಿವೇಶನ್ ಮಾಡಿಕೊಂಡು ಡ್ರಾಯಿಂಗ್ ಆಯಿತು. ನೆಕ್ಸ್ಟ್ ಬರೋದು ಸಾಯಿಲ್ ಟೆಸ್ಟ್. ಈ ಮೇನ್ ಪ್ರಾಬ್ಲಮ್ ಈಗ ಎಲ್ಲ ಕಡೆ ಬಿಲ್ಡಿಂಗ್ ಬೀಳ್ತಾ ಇದೆ. ನಿಮ್ಗೆ ಸಾಯಿಲ್ ಟೆಸ್ಟ್ ಹೆಂಗ್ ಮಾಡಬೇಕು ಅಂದರೆ, ನೀವು ಎಷ್ಟು ಡೀಪ್ ಹೋಗ್ಬೇಕು, ಮಣ್ಣು ಗಟ್ಟಿ ಇದೆಯಾ ಲೂಸ್ ಇದೆ, ಒಳಗಡೆ ಇರೋದು ಯಾರಿಗಾದ್ರು ಗೊತ್ತಾ? ಭೂಮಿ ಒಳಗಡೆ ಇರೋದು ಯಾರಿಗೂ ಗೊತ್ತಿಲ್ಲ. ಹಂಗಾಗಿ ಏನು ಮಾಡಬೇಕು, ಸಾಯಿಲ್ ಟೆಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ನಾವು ಆರ್ಕಿಟೆಕ್ಟ್ ಹತ್ರ ಕೊಟ್ಟು ಡೀಪ್ ಎಷ್ಟು ಹೋಗ್ಬೇಕು, ಪುಟ್ಟಿಂಗ್ ಎಷ್ಟು ಹಾಕ್ಬೇಕು, ಕಂಬಿ ಎಷ್ಟು ಹಾಕ್ಬೇಕು. ಇದು ನಮಗೆ 100 ವರ್ಷ ಇರೋ ಬಿಲ್ಡಿಂಗು. ಮೇನ್ ಬೇಕಾಗಿರೋದೇ ತಳಪಾಯ. ತಳಪಾಯ ಗಟ್ಟಿ ಇರಬೇಕು ಅಂದರೆ ಸಾಯಿಲ್ ಟೆಸ್ಟ್ ಮಾಡಬೇಕು. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಒಳ್ಳೆ ಕಾಂಟ್ರಾಕ್ಟರ್ ತಗೊಬೇಕು. ಕಾಂಟ್ರಾಕ್ಟರ್ ತಗೊಂಡು ನೀವು ಕ್ವಾಲಿಟಿ ವರ್ಕ್ ಇದೆಯಾ ಅದನ್ನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೊಂಡು ನೀವು ಅವ್ರಿಗೆ ಕೆಲಸ ಕೊಡಬೇಕು. ಕನ್ಸ್ಟ್ರಕ್ಷನ್ ಏನಿದೆಯೋ ಆರ್ಕಿಟೆಕ್ಚರ್ ಪ್ರಕಾರ ನಡೀತಾ ಇರ್ತದೆ. ನೆಕ್ಸ್ಟ್ ಸ್ಲಾಬ್ ಲೆವೆಲ್ ಬರುತ್ತೆ. ನಮಗೆ ಮೇಜರ್ ಆಗಿ ಇನ್ನೊಂದು ಪ್ರಾಬ್ಲಮ್ ಬರ್ತಾ ಇದೆ ವಾಟರ್ ಪ್ರೂಫ್. ಈ ಸ್ಲಾಬ್ ಲೆವೆಲ್ ಅಲ್ಲಿ ಏನ್ ಮಾಡಬೇಕು, ಈ ವಾಟರ್ ಪ್ರೂಫಿಂಗ್ ಇದೆಯಲ್ವಾ, ಇದನ್ನ ನಾವು ಕರೆಕ್ಟ್ ಆಗಿ ರೇಷೋ ಕೊಟ್ಟಿರ್ತಾರೆ, M20, M25 ಈ ತರ ರೇಷೋ ಅಲ್ಲಿ ನಾವು ಕರೆಕ್ಟಾಗಿ ಮಿಕ್ಸಿಂಗ್ ಮಾಡಿ ಸ್ಲಾಬ್ ಹಾಕ್ಬೇಕು. 15 days ಮ್ಯಾಕ್ಸಿಮಮ್ 15 days ಕ್ಯೂರಿಂಗ್ ಮಾಡಬೇಕು. 15 days ಕ್ಯೂರಿಂಗ್ ಅಲ್ಲಿ ನಿಮಗೆ ಕ್ಲೀನಾಗಿ ಸೆಟ್ ಆಗುತ್ತೆ. ನೆಕ್ಸ್ಟ್ ಅದನ್ನ ವಾಟರ್ ಪ್ರೂಫ್ ಕಂಪನಿ ಅಂದ್ರೆ ಫಾಸ್ಟ್ ಟ್ರಾಕ್ ಇದೆ, ಬ್ರಷ್ ಫಾಂಡ್, ಫಾಸ್ಟ್ ಟ್ರಾಕ್, ರಾಫು, ಡಾಕ್ಟರ್ ಫಿಸಿಡ್, ಈ ತರ ಸುಮಾರು ಕಂಪ್ನಿಗಳಿದೆ. ಇದನ್ನ ತಗೊಂಡು ವಿತ್ ಕೆಮಿಕಲ್ 2 ಕೋಟ್ ಕೆಮಿಕಲ್ ವಾಶ್ ಮಾಡಿ ವಿತ್ ಕಾಂಕ್ರೀಟ್ ಜೊತೆ ಸ್ಲೋಪಿಂಗ್ ಕೊಡಬೇಕು. ಸ್ಲೋಪಿಂಗ್ ಕೊಟ್ಟು ಅದ್ರಲ್ಲೂ ಕೆಮಿಕಲ್ ಬರುತ್ತೆ. ವಾಟರ್ ಪ್ರೂಫಿಂಗ್ ಮಾಡ್ಕೊಂಡು ನೀವು ಮಾಡ್ಬಿಟ್ರೆ ಆದ್ಮೇಲೆ ನೀವು ಟೈಲ್ ಹಾಕ್ರಿ, ಏನೂ ಆಗಲ್ಲ. ಇದು ಬಾತ್ರೂಮ್ಗೂ ಸೇಮ್. ಬಾತ್ರೂಮಲ್ಲೂ ಇದೇ ತರ ನಾವು ವಾಟರ್ ಪ್ರೂಫಿಂಗ್ ಮಾಡಿ ಪ್ಲಂಬಿಂಗ್ ವರ್ಕ್ ಆದ್ಮೇಲೆ ಕಾಂಕ್ರೀಟ್ ಮಾಡಬೇಕು. ಕಾಂಕ್ರೀಟ್ ಮಾಡಿ ಅದ್ರ ಮೇಲೆ ಕ್ಯೂರಿಂಗ್ ಮಾಡಿಕೊಂಡು ನೀವು ಟೈಲ್ ಮಾಡ್ಕೊಳ್ಳಿ, ನಿಮ್ಗೆ ಲೈಫ್ ಲಾಂಗ್ ಏನೂ ಆಗಲ್ಲ. ನೀವು ಅನ್ಕೊಂಡಿರೋ ಥರ 50 ವರ್ಷ ಅಲ್ಲ 100 ವರ್ಷ ಬರುತ್ತೆ. ನೆಕ್ಸ್ಟ್ ಮೇಜರ್ ಪ್ರಾಬ್ಲಮ್ ಏನು ಬರುತ್ತೆ ಹೇಳಿ, ಇನ್ ಫಿನಿಶಿಂಗ್ ಸ್ಟೇಜ್ ಪ್ಲಾಸ್ಟಿಂಗು, ಬ್ರಿಕ್ ವರ್ಕು ಪ್ಲಾಸ್ಟಿಂಗು. ಈ ಬ್ರಿಕ್ ವರ್ಕ್ ಪ್ಲಾಸ್ಟಿಂಗು ಮ್ಯಾಕ್ಸಿಮಮ್ 1 ವಾರ 3 ಟೈಮ್, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಬಿಸಿಲು ಕಾಲದಲ್ಲಿ ನೀವು ಒಣಗ್ತಾ ಕ್ಯೂರಿಂಗ್ ಮಾಡಿ ಏನಾಗುತ್ತೆ, ನಿಮಗೆ ಕ್ಯೂರಿಂಗ್ ಚೆನ್ನಾಗಿದ್ದಷ್ಟು ನಿಮಗೆ ಒಂದು ಕ್ರ್ಯಾಕ್ ಬರಲ್ಲ. ಕ್ವಾಲಿಟಿ ಎಮ್ ಸ್ಯಾಂಡ್ ಇರಬೇಕು. ಈಗಂತೂ ರಿವರ್ ಸ್ಯಾಂಡ್ ಸಿಗ್ತಾ ಇಲ್ಲ ಬಿಡಿ. ರಿವರ್ ಸ್ಯಾಂಡ್ ಅಂತ ಫಿಲ್ಟರ್ ಸ್ಯಾಂಡ್ ಕೊಡ್ತಾರೆ, ಹುಷಾರಾಗಿರ್ಬೇಕು. ನಿಮಗೆ ಅದಕ್ಕೆ ಒಳ್ಳೆ ಕಾಂಟ್ರಾಕ್ಟರ್ ಬೇಕು, ಅವ್ರಿಗೆಲ್ಲ ಗೊತ್ತಿರಬೇಕು ಫಿಲ್ಟರ್ ಸ್ಟ್ಯಾಂಡ್ ಯಾವುದು, ರಿವರ್ ಸ್ಯಾಂಡ್ ಅಂತ ಗೊತ್ತಿರಬೇಕು. ಈಗ ಎಮ್ ಸ್ಯಾಂಡ್ ಬರ್ತಾ ಇದೆ, ಟ್ರಿಪಲ್ ವಾಶ್ ಅಂತ ಬರುತ್ತೆ. ಟ್ರಿಪಲ್ ವಾಶ್ ಎಮ್ ಸ್ಯಾಂಡ್ ಅಲ್ಲಿ ನೀವು ಆರಾಮಾಗಿ ಮಾಡ್ಬೋದು. ಟ್ರಿಪಲ್ ವಾಶ್ ಎಮ್ ಸ್ಯಾಂಡ್ ಅದ್ರಲ್ಲಿ ಪ್ಲಾಸ್ಟಿಂಗ್ ಮಾಡ್ಬೋದು, ತೊಂದರೆ ಇಲ್ಲ. ನೆಕ್ಸ್ಟು ಮೇಜರ್ ಏನು ಬರುತ್ತೆ, ಕ್ಯೂರಿಂಗ್ ಆಯಿತು, ಪ್ಲಾಸ್ಟಿಂಗ್ ಆಯಿತು, ಪೇಂಟಿಂಗ್ ಅಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ. ಈಗ ಅಪ್ಯಾಕ್ಸ್ ಅಲ್ಟಿಮಾ ಅಂತ ಬರ್ತಿದೆ, 15-20 ವರ್ಷ ನಾವು ಪೇಂಟ್ ಮಾಡ್ಸಂಗಿಲ್ಲ. ಒಂದು ಶಾಟ್ ನೀವು ಮಾಡಿಬಿಟ್ರೆ ನಿಮಗೆ ನೆಕ್ಸ್ಟ್ 20 ವರ್ಷದವರೆಗೂ ನಿಮ್ಗೆ ಮಾಡಂಗಿಲ್ಲ. ಮಳೆ ಬಂದ್ರೆ ಏನೋ ಕೊಳೆ ಆದ್ರೆ ಅದೇ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಮೇಜರ್ ಏನು ಹೇಳಿ, ಟೈಲ್ ಅಷ್ಟೇ. ಈಗ ಯಾವ ತರ ಟೈಲ್ ಬೇಕು ನಿಮ್ಗೆ, ಮಾರ್ಬಲ್ ಬೇಕಾ, ಟೈಲ್ ಬೇಕಾ, ಫಸ್ಟೇ ಸೇಡ್ ಆಗಿ. ಈಗ ಸ್ಟೇರ್ ಕೇಸ್ಗೂ ಅಷ್ಟೇ ಟೈಲಲ್ಲೂ ನೀವು ಫಿನಿಶಿಂಗ್ ಮಾಡ್ಬೋದು, ಮಾರ್ಬಲ್ ಹಾಕ್ಬೋದು, ಗ್ರಾನೈಟ್ ಹಾಕ್ಬೋದು. ಇದೆಲ್ಲ ಆದ್ಮೇಲೆ ಇಂಟೀರಿಯರ್ ನಿಮ್ಮ ಬಜೆಟ್ ತಕ್ಕನಾಗಿ ಮಾಡಿ. ಯಾಕಂದ್ರೆ ಕಾಂಟ್ರಾಕ್ಟರ್ ನೀವು ಏನ್ ಒಪ್ಪಿಸಿರ್ತೀರಾ ಮುಂಚೆನೆ ಫಿಕ್ಸ್ ಆಗಿ ಇದೊಂದು ನೋಡಿ. ಯಾಕಂದ್ರೆ ಟೈಮ್ ಟು ಟೈಮ್ ನಿಮ್ಗೆ ಕೊಡಬೇಕು. ಮತ್ತೆ ಬಜೆಟ್ ಅಲ್ಲಿ ನಿಮ್ಗೆ ಹೆವಿ ಆಗ್ಬಾರ್ದು ಅಂದ್ರೆ ಮುಂಚೆನೆ ನೀವು ಯಾವ್ದು ಮಾಡ್ಬೇಕು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಯಾವ್ದು ಮಾಡ್ತೀರಾ. ನೆಕ್ಸ್ಟು ಈಗ ಎಲ್ಲ ಹೋಗ್ಬಿಟ್ಟು ನನಗೆ ಇಂಟೀರಿಯರ್ ಜಾಸ್ತಿ ಕಮ್ಮಿ ಮಾತಾಡ್ಬಿಟ್ಟು ನೀವು ಇಂಟೀರಿಯರ್ ಜಾಸ್ತಿ ಮಾಡ್ಬಿಡ್ತೀರಾ ಅನ್ಕೊಳ್ಳಿ. ಇಂಟೀರಿಯರ್ ಜಾಸ್ತಿ ಮಾಡಿದ್ರೆ ಯಾರಿಗ ಲಾಸ್ ಆಗೋದು, ನಿಮಗೆ, ಕಾಂಟ್ರಾಕ್ಟರ್ಗೆ ಅಲ್ಲ. ನೀವು ಇದನ್ನ ಫಸ್ಟೇ ಒಂದು ಪಿಕ್ಚರ್ ತಗೊಳ್ಳಿ. ಇಂಟೀರಿಯರು ನಿಮ್ಮ ಟೋಟಲ್ ಬಜೆಟ್ ಮುಂಚೆನೆ ಕೊಡ್ತಾರೆ. ಇದೆಲ್ಲ ತಗೊಳ್ಳಿ, ನಿಮಗೆ ಯಾವುದೇ ಥರ ತೊಂದರೆ ಬರಲ್ಲ. ನೀವು ಆರಾಮಾಗಿ ಟೆನ್ಷನ್ ಫ್ರೀ, ಸ್ಟ್ರೆಸ್ ಫ್ರೀ ಕೆಲಸ ನೀವು ಮಾಡಿಸ್ಕೊಂಡು ಹೋಗ್ತೀರಾ. ಮನೆ ಓಪನಿಂಗ್, ಗೃಹ ಪ್ರವೇಶ ಮಾಡ್ಕೊತೀರಾ. ನನ್ನ ಹೆಸರು ಕುಮಾರ್ ಅಂತ, ಸೂರ್ಯ ಕನ್ಸ್ಟ್ರಕ್ಷನ್. 30 ವರ್ಷ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ. 12 ವರ್ಷ ಸೂರ್ಯ ಕನ್ಸ್ಟ್ರಕ್ಷನ್ ಕಂಪ್ನಿ ರನ್ ಮಾಡ್ತಾ ಇದ್ದೀವಿ. ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದರಲ್ಲೂ ID ಇದೆ. ನೀವು ಅಲ್ಲಿ ಹೋಗಿ ನಮ್ಮನ್ನು ಫಾಲೋ ಮಾಡ್ಬೋದು, ನಮ್ಮ ಬಗ್ಗೆ ತಿಳ್ಕೊಬೋದು. www.suryaconstructionbl.com ಅಂತ ವೆಬ್ಸೈಟ್ ಇದೆ. ನೀವು ಅಲ್ಲಿ ಹೋದ್ರೆ ನಮ್ಮ ಕಸ್ಟಮರ್ ಮಾತಾಡಿರೋದೆಲ್ಲ ಟೆಸ್ಟಿಮನಿಗಳಿದೆ. ನೀವು ಅಲ್ಲಿ ಹೋದ್ರೆ ನಮ್ಮ ಬಗ್ಗೆ ತಿಳ್ಕೊಬೋದು. ನೀವೆಲ್ಲ ಈಗ ಹೇಳಿದ್ರಲ್ಲ ಒಳ್ಳೆ ಕಾಂಟ್ರಾಕ್ಟರ್ ಅಂತ, ಒಳ್ಳೆ ಕಾಂಟ್ರಾಕ್ಟರ್ ನಾನು ಅಂತ ಹೆಮ್ಮೆಗೆ ಹೇಳ್ಕೊತೀನಿ. ನಿಮ್ಮ ಕನಸಿನ ಮನೆ ನನ್ಸ್ ಮಾಡ್ಕೊಡ್ತೀನಿ ನಾನು. ನಿಮ್ಮ ಮನೆ ಇದೇ ತರ ಬರ್ಬೇಕು ಅಂತ ತುಂಬಾ ಜನ
ಯೋಚನೆ ಮಾಡಿ ಇಟ್ಕೊಂಡಿರ್ತೀರಾ. ಅದೇ ಥರ ಮಾಡೋಕ್ಕೆ ಒಳ್ಳೆ ಕಾಂಟ್ರಾಕ್ಟರ್ ಬೇಕು. ಒಳ್ಳೆ ಕಾಂಟ್ರಾಕ್ಟರ್ಗೆ ನಮ್ಮ ಸೂರ್ಯ ಕನ್ಸ್ಟ್ರಕ್ಷನ್ನ ಟೈಅಪ್ ಆಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಈ ನಂಬರ್ಗೆ ನೀವು ಮೆಸೇಜು ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ಕಾಲು ಮಾಡ್ಬೋದು. ನಿಮ್ಮ ಕನಸಿನ ಮನೆನ ನಾವು ಸಹಕಾರ ಮಾಡಿಕೊಡ್ತೀವಿ. ಥ್ಯಾಂಕ್ ಯು.